ಅದು ವರ್ಷಕ್ಕೊಮ್ಮೆ ಮಹಾಶಿವರಾತ್ರಿಯ ನಂತರ ಬರುವ ಅಮಾವಾಸ್ಯೆ. ಕಾಳಿ ಆರಾಧಕರು ತಮ್ಮ ಮಂತ್ರ ತಂತ್ರ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಮಾಡುವಂತಹ ನರಕಾಸುರ ಸಂಹಾರ ಅನ್ನೋ ಆಚರಣೆ. ಹಾಗಾಗಿ ನೂರಾರು ಜನರು ಸೇರಿ ಮಾಡುವಂತಹ ಸ್ಮಶಾನ ಪೂಜೆ ವಿಶೇಷ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸ್ಮಶಾನದಲ್ಲಿ ಕುಣಿಯುತ್ತಾ ಅಸುರನ ಸಂಹಾರ ಮಾಡುತ್ತಿರುವ ಕಾಳಿ ಆರಾಧಕ. ಇದನ್ನ ಕುತೂಹಲದಿಂದ ವೀಕ್ಷಿಸುತ್ತಿರುವ ನೂರಾರು ಮಂದಿ ಭಕ್ತರು. ಮತ್ತೊಂದೆಡೆ ಅಂಗಾಳ ಪರಮೇಶ್ವರಿ ದೇವಾಲಯದಲ್ಲಿ ಹಮ್ಮಿಕೊಂಡಿರುವ ವಿಶೇಷ ಪೂಜೆ, ಹೋಮ, ಹವನಗಳು ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ. ಕೋಲಾರದ ಗಡಿಯಲ್ಲಿರುವ ಕೆಲವೆಡೆ ಈ ಆಚರಣೆಯನ್ನ ಮಾಡಲಾಗುತ್ತೆ. ತಮಿಳುನಾಡು ಗಡಿಗೆ ಹೊಂದಿಕೊಂಡಿರುವ ಬಂಗಾರಪೇಟೆ ಮತ್ತು ಕೆಜಿಎಫ್ ಸುತ್ತಮುತ್ತ ಇಂದಿಗೂ ಬಹುತೇಕ ಕಡೆ ಈ ಆಚರಣೆಯನ್ನ ಮಾಡಲಾಗುತ್ತೆ. ಮಹಾಶಿವರಾತ್ರಿಯ ನಂತರ ಬರುವ ಮೊದಲ ಅಮಾವಾಸ್ಯೆ ಎಂದು ಕಾಳಿ ಆರಾಧಕರು ದುಷ್ಟ ಶಕ್ತಿಗಳ ನಿವಾರಣೆಗೆ ಈ ವಿಶಿಷ್ಟ ಆಚರಣೆ ಮಾಡುತ್ತಾರೆ. ಇನ್ನು ಇದನ್ನ ಕಾಳಿದೇವಿ, ಅಂಗಾಳ ಪರಮೇಶ್ವರಿಯನ್ನ ಒಲಿಸಿಕೊಳ್ಳುವ ಸಲುವಾಗಿ ಮಾಡುವ ಅಸುರ ಸಂಹಾರ ಮತ್ತು ಸ್ಮಶಾನ ಉತ್ಸವ ಎಂಬ ವಿಶೇಷ ಆಚರಣೆ ಇದಾಗಿದೆ. ಶಿವರಾತ್ರಿ ಏನಪ್ಪ ವಿಶೇಷ ಅಂದರೆ ಸಾಕ್ಷಾತ್ ಜಗನ್ಮಾತೆ ಅಂಗಾಳ ಪರಮೇಶ್ವರಿ ದೇವಿ ಶಿವನಿಗೆ ಬ್ರಹ್ಮಕಪಾಲ ಮೋಕ್ಷ ಕೊಟ್ಟಿರೋಂಥ ದಿವಸ. ಈ ಮಂಚಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಭಗವತಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಶಿವರಾತ್ರಿ ಸಹ ದೇವಿಗೆ ಅಭಿಷೇಕ, ಉಜ್ಜಯಿನಿ ಮಹಾಕಾಳೇಶ್ವರಿಗೆ ವಿಶೇಷವಾಗಿ ಅಭಿಷೇಕ ಮಾಡ್ತಾ ಇವತ್ತಿನ ದಿವಸ ಅಮಾವಾಸ್ಯೆ ಶನಿವಾರ ದಿವಸ ಭಗವತಿ ಅಂಗಾಳ ಪರಮೇಶ್ವರಿ ದೇವಿಗೆ ಅಭಿಷೇಕ, ಪೂಜೆ, ಅಗ್ನಿಕುಂಡ. ಅದಾದ ನಂತರ ಮಶಾನದಲ್ಲಿ ದೇವಿಗೆ ಆರಾಧನೆ ಮಾಡ್ತಾ ಅಸುರ ಸಂಹಾರ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಇವತ್ತಿನ ದಿವಸ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಪರಮೇಶ್ವರಿ ಆರಾಧಕ ಚಿದಂಬರ ಪೂಜಾರಿ ಕಾಳಿ ವೇಷಧಾರಿಯಾಗಿ ತಲ್ವಾರ್ ಹಿಡಿದು ನೃತ್ಯ ಮಾಡುತ್ತಾ ಸ್ಮಶಾನಕ್ಕೆ ಬರ್ತಾರೆ. ಇಲ್ಲಿ ನಿರ್ಮಾಣ ಮಾಡಿರುವ ನರಕಾಸುರ ಮೂರ್ತಿಯ ಮುಂದೆ ನೃತ್ಯ ಮಾಡಿ ಆ ಕಾಳಿ ಮಾತೆಯೇ ಆವಾಹನೆಯಾದಂತೆ ಕೊನೆಗೆ ತ್ರಿಶೂಲದಿಂದ ನರಕಾಸುರನ ಹೊಟ್ಟೆ ಬಗ್ಗಿಯುವ ಮೂಲಕ ಈ ಅಸುರ ಸಂಹಾರ ಮಾಡುತ್ತಾನೆ. ಅಸುರ ಸಂಹಾರನ ಇದು ಮಾಡ್ತಾರೆ, ಕೊಂಡೋಗ್ತಾರೆ ಅಷ್ಟೇ. ಇವ್ರ ಮೇಲೆ, ಪುರೋಹಿತರ ಮೇಲೆ ದೇವಿ ಆಹ್ವಾನ ಬರುತ್ತೆ. ಆವಾಗಿಂದ ಅವ್ರು ಹುಡ್ಕೊಂಬರ್ತಾರೆ, ಎಲ್ಲ ಹುಡ್ಕೊಂಬಂದು ಸ್ಮಶಾನದಲ್ಲಿ ಇದು ಮಾಡ್ತಾರೆ. ಇಲ್ಲೇನೋ ಪ್ರತಿಮೆ ಮಾಡಿದ್ದಾರೆ, ಅದೇನು ಸೂಚಿಸ್ತದೆ? ಅದು ಕೆಟ್ಟ ವಿಷಯ ಅನ್ನೋದಕ್ಕೆ ಅದಕ್ಕೊಂದು ಪ್ರತಿಮೆ ಮಾಡಿದ್ದೀವಿ. ಮಾಡಿಬಿಟ್ಟು ಅದನ್ನು ಸೂಚಿಸೋದಕ್ಕೆ ಇದು ಮಾಡಿದ್ದೀವಿ ಅಷ್ಟೇ. ಕೆಟ್ಟದನ್ನು ಸಂಹಾರ ಮಾಡೋದಕ್ಕೆ ಅಮ್ಮ ಕಳಿಗಾಂಬ ದೇವಿ, ಅವ್ರ ಮೇಲೆ ಸಿಕ್ಕಾಪಟ್ಟೆ ಜನ ಭಕ್ತಾದಿಗಳಿರ್ತಾರೆ, ಅವ್ರಿಗೆ ನಮಗೆ ಇದಿರುತ್ತೆ. ಇದನ್ನು ಪ್ರತಿಬಿಂಬ ಇದು ಮಾಡೋದಕ್ಕೆ ಇಲ್ಲಿ ಬರ್ತಾರೆ. ಒಟ್ಟಾರೆ ದುಷ್ಟಶಕ್ತಿಗಳ ನಿವಾರಣೆಗೆ ಕರಾವಳಿ ಭಾಗದಲ್ಲಿ ಭೂತಾರಾಧನೆ ಮಾಡಿದರೆ, ಬಯಲು ಸೀಮೆಯಲ್ಲಿ ಹೀಗೆ ಕಾಳಿ ಆರಾಧಕರು ಅಸುರ ಸಂಹಾರ ಮಾಡಿ ದುಷ್ಟಶಕ್ತಿಗಳನ್ನು ಸಂಹಾರವಾಗುತ್ತದೆ ಎನ್ನುವ ನಂಬಿಕೆ ಹಲವು ವರ್ಷಗಳಿಂದಲೂ ಜೀವಂತವಾಗಿದ್ದು, ಇದು ಕೆಲವರಿಗೆ ಮೂಢನಂಬಿಕೆ ಅನಿಸಿದರೂ ಆಚರಣೆ ಮಾತ್ರ ನಿಂತಿಲ್ಲ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.